हुबली धारवाड़ में जिम ट्रेनर से जुड़े यौन उत्पीड़न मामले के बाद पुलिस कमिश्नर एन शशि कुमार ने जिम मालिकों और ट्रेनर की बैठक की। इसमें सभी जिम में सीसीटीवी लगाने, ट्रेनर का सत्यापन करने और महिलाओं के लिए अलग चेंजिंग रूम की व्यवस्था के निर्देश दिए गए। पुलिस ने जिम मालिकों को महिलाओं की सुरक्षा की जिम्मेदारी लेने को कहा, जबकि स्टेशन ने ट्रेजर कृष्णा चिकटुम्बल के नियमों का पालन करने और उल्लंघन करने वालों पर कार्रवाई की मांग की। साथ ही कहा कि जिम मालिक पुलिस डिपार्टमेंट के दिए गए ऑर्डर को मानते हैं। दूसरे जिम में हुई घटनाओं से हमारी स्टेशन का कोई लेना देना नहीं है। ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅದು ಜಿಮ್ಗೆ ಕನೆಕ್ಷನ್ ಇತ್ತು ಅಂತಂದು ಜಿಮ್ ಓನರ್ಸು ಮತ್ತು ಟ್ರೈನರ್ಸ್ ಯಾರಿದ್ದಾರೆ ಅವರು ಠಾಣವಾರು ನಾವು ಈಗಾಗಲೇ ಸಭೆಗಳನ್ನು ಕರೆಸಿ ಮಹಿಳೆಯರು ಯುವತಿಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ವೈಯಕ್ತಿಕ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅಥವಾ ಅವರ ವೈಯಕ್ತಿಕ ವಿಷಯಗಳಿರ್ಬೋದು, ಅದ್ರ ಜೊತೆ ಯಾವ ರೀತಿ ಸ್ವಲ್ಪ ಸೂಕ್ಷ್ಮತೆಯಿಂದ ನಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಸೆನ್ಸಿಟೈಸ್ ಮಾಡೋ ಕಾರಣಕ್ಕಾಗಿ ಠಾಣಾವಾರು ನಾವು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿ ಇರುವಂಥ ಎಲ್ಲ ಜಿಮ್ಗಳು, ಜಿಮ್ ಓನರ್ಸು, ಗರಡಿ ಮನೆ ಸೇರಿದಂತೆ ಪರ್ಸ್ನಲ್ ಟ್ರೈನಿಂಗ್ ಯಾರು ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಸಭೆಯನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ನಮ್ಮ ಘಟಕ ಅಂದರೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಂತದಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಜಿಮ್ ಓನರ್ಸು ಮತ್ತು ಟ್ರೈನರ್ಸು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈಗ ಇಲ್ಲಿ ಎರಡು ವಿಷಯಗಳಿದೆ. ಒಂದು, ಮಹಿಳೆಯರ ಸುರಕ್ಷತೆ, ಯುವತಿಯರ ಮತ್ತು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಏನು ಬರ್ತಾರೆ ಅಲ್ಲಿ ಅವರ ಸುರಕ್ಷತೆದು ಒಂದು ವಿಷಯ ಆದರೆ, ಅಟ್ ದಿ ಸೇಮ್ ಟೈಮ್ ಜಿಮ್ ಓನರ್ಸು ಕೂಡ ನಮಗೆ ಈ ಹಿಂದೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ, ನಮ್ಮೆಲ್ಲ ಅಧಿಕಾರಿಗಳು ರೆಪ್ರೆಸೆಂಟ್ ಮಾಡಿದ್ದಾರೆ, ನನಗೂ ಕೂಡ ಬಂದು ರೆಪ್ರೆಸೆಂಟ್ ಮಾಡಿದ್ದಾರೆ. ಏನಂದರೆ ಭಾಳಷ್ಟು ಜನ ಇದನ್ನೇ ಒಂದು ಉದ್ಯೋಗದ ರೀತಿಯಲ್ಲಿ ಭಾಳಷ್ಟು ಶ್ರಮಪಟ್ಟು ತಮ್ಮ ಜೀವನದ ಎಲ್ಲ ದುಡಿಮೆಯನ್ನು ಇನ್ವೆಸ್ಟ್ ಮಾಡಿ ಒಂದು ಜಿಮ್ಮನ್ನು ಮಾಡಿಕೊಂಡು ಅದರಲ್ಲಿ ಜೀವನಾಧಾರವಾಗಿ ಅವರು ದುಡಿತಾ ಇರುವಂಥದ್ದು, ಅದ್ರ ಮೇಲೆ ಹೆಂಡತಿ ಮಕ್ಕಳು ಮತ್ತು ಸಾಕಷ್ಟು ಕುಟುಂಬಗಳು ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಥರ ಇನ್ಸಿಡೆಂಟ್ಗಳಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮ ಆಪ್ರೇಷನ್ಸು ಕಷ್ಟ ಆಗುತ್ತೆ. ಹಂಗಾಗಿ ನಮಗೂ ಕೂಡ ಎಲ್ಲ ನಿಯಮಗಳನ್ನು ಫಾಲೋ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಮಗೆ ಒಂದು ಈ ಥರ ಘಟನೆಗಳು ನಮ್ಮ ಜಿಮ್ಗಳಲ್ಲಿ ನಡಿಬಾರ್ದು ಅನ್ನುವಂಥದ್ದು ಅವರ ಮನವಿಯಾಗಿತ್ತು. ಹಂಗಾಗಿ ಇವತ್ತು ಒಂದು ಸಭೆಯನ್ನು ಮಾಡಿದ್ದೀವಿ. ಅವರ ಅಹವಾಲುಗಳೇನಿದೆ ಅನ್ನುವಂಥದ್ದು ನಾವು ಕೇಳ್ತೀವಿ. ಅದ್ರ ಜೊತೆಗೆ ಯಾವ್ಯಾವ ರೀತಿ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಅವರಿಗೆ ಹೇಳಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ, ಮೊದಲನೇದು CCTV ಫುಟೇಜನ್ನು ಕರೆಕ್ಟಾಗಿ ಕವರೇಜ್ ಇರುವಂಥದ್ದು, ಅದಾದಮೇಲೆ ಸ್ಟೋರೇಜ್ ಇರುವಂಥದ್ದು, ದಟ್ಸ್ ಅ ಫೋರ್ ಮೋಸ್ಟ್ ಥಿಂಗ್. ಎರಡನೇದು ಟೈಮಿಂಗ್ಸು ಯಾವ ರೀತಿ ಅವ್ರದ್ದು ನಡೀತಾ ಇದೆ ಅನ್ನೋಂಥದ್ರ ಕುರಿತಾಗಿ, ಮತ್ತು ಅದ್ರ ಜೊತೆಯಾಗಿ ಅಲ್ಲಿ ಟ್ರೈನರ್ಸ್ ಯಾರಿರ್ತಾರೆ, ಟ್ರೈನರ್ಸ್ ಅವರು ಸಫಿಷಿಯೆಂಟ್ ಕ್ವಾಲಿಫಿಕೇಷನ್ ಇದೆಯಾ ಅವ್ರಿಗೆ ಟ್ರೈನಿಂಗ್ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆ ಕ್ಲೈಂಟ್ಸ್ ಜೊತೆ ಯಾರು ಜಿಮ್ಮಿಗೆ ಬರ್ತಾರೆ ಅವ್ರ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಅವರಿಗೆ ಕೆಲವು ಸಲಹೆಗಳನ್ನು ನಾವು ನೀಡಲಿದ್ದೇವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜಿಮ್ ಓನರ್ಸು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಯಾರಿಗೋ ನಡೆಸ್ಲಿಕ್ಕೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಅಕೌಂಟಬಿಲಿಟಿ ಇರಲ್ಲ. ಯಾರೋ ತಿಂಗಳ ಇಷ್ಟು ಕೊಡ್ತೀವಿ ಅಥವಾ ತಿಂಗಳ ಇಷ್ಟು ಲೀಸ್ ರೀತಿಲಿ ಕೊಡ್ತೀವಿ ಅನ್ನೋವಂಥದ್ದು ಮಾತಾಡ್ಕೊಂಡು ಕೆಲವು ಜಿಮ್ಗಳು ನಡೀತಾ ಇರೋವಂಥದ್ದು ಇದೆ. ಅಲ್ಲೇನಾಗುತ್ತೆ, ಕೆಲವರು ಭಾಳ ಜವಾಬ್ದಾರಿಯಿಂದ ನಡೆಸುವಂಥವ್ರು ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಅವ್ರದ್ದು ಬಂಡವಾಳ ಇಲ್ಲದೆ ಇರೋದ್ರಿಂದ ಅಲ್ಲೇನಾದರೂ ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಇರುವಂಥದ್ದು ಕೂಡ ಇರುತ್ತೆ. ಹಂಗಾಗಿ ಓನರ್ಗಳು ಕಂಪ್ಲೀಟ್ ಓನರ್ಶಿಪ್ ಜವಾಬ್ದಾರಿಯನ್ನು ತಗೋಬೇಕು ಅನ್ನುವಂಥದ್ದು. ಆಮೇಲೆ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕಾಲಕ್ಕೆ ಭೇಟಿ ನೀಡಿ ಅಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗಾದರೂ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. ಒಟ್ಟಾರೆಯಾಗಿ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಯಾರು ಜಿಮ್ಗಳಿಗೆ ಹೋಗ್ತಾರೆ ಅವರ ಸುರಕ್ಷತೆ ಏನಿದೆ ಅದು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಭೆ. ಸರ್, ಟೋಟಲ್ ಎಷ್ಟು ಜಿಮ್ ಅದನ್ನು ತಗೋಬೇಕು, ನಂಬರ್ಸ್ ತಗೋಬೇಕು. ಆಮೇಲೆ ಈ ಮಹಿಳಾ ಟ್ರೈನರ್ ಇಲ್ಲ ಅಂತಂದ್ರೆ ಕೆಲವೊಂದು ಜಿಮ್ನಲ್ಲಿ ಬಹುತೇಕ ಈಗ ನೋಡಿ, ಜಿಮ್ಮಿಗೆ ಈಗ ನಾವು ಎಲ್ಲ ಜಿಮ್ಗೆ ಹೋಗಿರೋರು, ತಾವುಗಳೆಲ್ಲ ಜಿಮ್ಗೆ ಹೋಗಿರೋರು ಭಾಳಷ್ಟು ಜನ. ಇದರಲ್ಲಿ ಏನಾಗುತ್ತೆ, ನಾನು ಗಮನಿಸ್ದಂಗೆ ಎಲ್ಲ ಜಿಮ್ಗಳಲ್ಲಿ ಮಹಿಳಾ ಟ್ರೈನರ್ಗಳು ಇರಲ್ಲ. ಫಸ್ಟ್ ಆಫ್ ಆಲು ನಮ್ಮ ಹುಬ್ಬಳ್ಳಿ ಅಂತ ನಗರದಲ್ಲಿ ಫಸ್ಟ್ ಆಫ್ ಆಲ್ ಜಿಮ್ಗಳಿರೋದು ಸಂಖ್ಯೆ ಅನುಗುಣವಾಗಿ ಅಲ್ಲಿ ಮಹಿಳಾ ತರಬೇತಿದಾರರು ಇಲ್ಲ ಅನ್ನುವಂಥದ್ದು ಒಂದು ಕೆಲವು ಸಂಘಟನೆಗಳು ವಿಷಯವನ್ನು ರೈಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಬಹಳಷ್ಟು ಯುವತಿಯರು ಈಗ ಒಂದೊಂದು ವಿಡಿಯೋ ಕೆಲವೊಂದು ಜನ ದೂರ ಕೊಡ್ಲಿಕ್ಕೂ ಹಿಂದೇಟ್ ಆಗ್ತದೆ. ಅಂಥವ್ರಿಗೆ ಏನು ಹೇಳ್ತೀವಿ ಸರ್ ಯುವತಿಯರು? ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಒಂದು ಸಲಹೆಯನ್ನು ಕೊಡುವಂಥದ್ದು, ಯಾರಿಗೆ ಆಗಲಿ, ಅದು ಶಾಲೆಯಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಜಿಮ್ಮಲ್ಲಿರ್ಬೋದು, ವರ್ಕಿಂಗ್ ಪ್ಲೇಸಲ್ಲಿರ್ಬೋದು, ಆಮೇಲೆ ಮನೆಗಳಲ್ಲಿರ್ಬೋದು,
ಮನೆ ನೇಬರ್ಹುಡ್ಡಲ್ಲಿ ಇರ್ಬೋದು, ಎಲ್ಲೇ ಆಗಲಿ ಯಾವುದೇ ಹಂತದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಬಂದು ಕಂಪ್ಲೇಂಟ್ ಕೊಡಬೇಕು. ಯಾಕಂದರೆ ವಿಷಯ ಏನು ಇದೆ ಅನ್ನುವಂಥದ್ದನ್ನು ನಾವು ಧ್ವನಿ ಎತ್ತದೇ ಇದ್ದರೆ, ಇವಾಗ ಭಾಳಷ್ಟು ಈ ಎರಡೂ ಪ್ರಕರಣಗಳು ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ಗಮನಿಸ್ದಂಗೆ ಕುಟುಂಬ ಸದಸ್ಯರಿಗೆ ಹೇಳಿರ್ತಾರೆ, ಮರ್ಯಾದೆಗೆ ಹಂಚ್ಬಿಟ್ಟು ಹೊರಗಡೆ ಬರೋಕ್ಕೆ ಹೋಗಲ್ಲ. ಕೆಲವು ಸಂದರ್ಭದಲ್ಲಿ ಅವರ ಸಮಾಜದ ಮುಖಂಡರ ಹತ್ರ ಹೇಳಿರ್ತಾರೆ, ಕೆಲವರು ಅಲ್ಲಿ ಸ್ಥಳೀಯ ಕಾರ್ಪೊರೇಟ್ ಹತ್ರ ಹೇಳಿರ್ತಾರೆ, ಅಲ್ಲಿ ಯಾರೋ ಅವರ ಗುರುಗಳ ಹತ್ರ ಹೋಗಿ ಹೇಳಿರ್ತಾರೆ. ಸೊ ಅದನ್ನು ವಿಷಯವನ್ನು ಮುಚ್ಚಿಡುವಂಥ ಕೆಲಸ ಮಾಡಬಾರ್ದು ಯಾರು. ಈ ಥರದ್ದು ಘಟನೆಗಳು ಗಮನಕ್ಕೆ ಬಂದ ತಕ್ಷಣ ಅದು ಪೊಲೀಸ್ ಠಾಣೆಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಪ್ರೊಯಾಕ್ಟಿವ್ ಆಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಯಾವುದೇ ಅಫೆನ್ಸ್ ಇರ್ಬೋದು, ಅದು ಮಕ್ಕಳ ಮೇಲಿನ ಪ್ರಕರಣ ಇರ್ಬೋದು, ಯುವತಿಯರ ಮೇಲಿನ ಇರ್ಬೋದು, ಈ ಪೋಕ್ಸೋ ಪ್ರಕರಣಗಳಲ್ಲೂ ಕೂಡ ನಾನು ಗಮನಿಸಿದಂಗೆ ಎಷ್ಟೋ ಪ್ರಕರಣಗಳು ಈ ಥರ ಮೊಲೆಸ್ಟೇಷನ್ ಆಗಲಿ ಅಥವಾ ಸೆಕ್ಷುವಲ್ ಅಬ್ಯೂಸ್ ಆಗಲಿ ಆಗಿದ್ದರೆ ಮರ್ಯಾದೆಗೆ ಹಂಚ್ಕೊಂಡು ನಾಳೆ ದಿನ ಮಗು ಭವಿಷ್ಯ ಈ ಥರ ಎಲ್ಲ ವಿಚಾರ ಮಾಡಿಕೊಂಡು ಪೇರೆಂಟ್ಸೇ ಎಷ್ಟೋ ಸರಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗಲ್ಲ. ಹಂಗಿದ್ದಾಗ ಏನಾಗುತ್ತೆ, ಯಾರು ಅಫೆನ್ಸ್ ಮಾಡುವಂಥ ಮನಸ್ಥಿತಿ ಇರ್ತಾರೆ ಅಂಥವ್ರು ಇನ್ನೂ ಹೆಚ್ಚು ಎಂಬೋಲ್ಡನ್ ಆಗ್ತಾರೆ. ಹಂಗಾಗಿ ನಾನು ಮನವಿ ಮಾಡುವಂಥದ್ದು, ಎಲ್ಲೇ ಅಫೆನ್ಸ್ ಆಗಿದೆ ಅನ್ನೋಂಥದ್ದು ಗಮನಕ್ಕೆ ಬಂದ ತಕ್ಷಣ ಅದನ್ನು ಠಾಣೆಗೆ ತಲುಪಿಸುವಂಥದ್ದು, ನಮ್ಮ ಆಫೀಸಿಗೆ ವಿಷಯವನ್ನು ತಿಳಿಸುವಂಥದ್ದು ಮಾಡಬೇಕು. ಮತ್ತು ಎಲ್ಲ ಪ್ರಕರಣಗಳು, ಯಾವುದೇ ಒಂದು ಮಹಿಳೆ ಇರ್ಬೋದು, ಮಕ್ಕಳಿರ್ಬೋದು, ಯುವತಿಯರಿರ್ಬೋದು, ಅವರ ಒಂದು ತೊಂದರೆ ಆಗಿರುವಂಥ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊತೀವಿ. ಮಹಿಳೆಯ ಹೆಸರು, ಯುವತಿಯ ಹೆಸರು, ಮಕ್ಕಳ ಹೆಸರು, ಅವರ ಗುರುತು, ಅವ್ರ ಫೋಟೋಗ್ರಾಫು, ಅವ್ರ ವಿಡಿಯೋ ಯಾವುದನ್ನು ನಾವು ಅದನ್ನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಇವನ್ ಮಾಧ್ಯಮದವ್ರಿಗೂ ನಾನು ಮನವಿ ಮಾಡುವಂಥದ್ದು, ಈ ಥರ ಪ್ರಕರಣಗಳಲ್ಲಿ ನಾನು ಕೆಲವು ಕಡೆ ನೋಡಿದೆ, ಅವರು ಆ್ಯಸ್ ಇಟ್ ಈಸ್ ಏನು ಕೆಲವರು ಅವ್ರ ಡಿಫೆನ್ಸಲ್ಲಿ ಏನು ವಿಡಿಯೋ ಕೊಟ್ಟಿದ್ದಾರೆ, ಫೋಟೋ ಕೊಟ್ಟಿದ್ದಾರೆ, ಅವು ಯಥಾವತ್ತಾಗಿ ಹಂಗಂಗೆ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಪ್ರಸಾರ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಜುಡಿಷಿಯಸ್ ಆಗಿ ವಾಚ್ ಮಾಡಿ ಪ್ರಸಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ಳೋಕೆ ಎರಡು ಇಷ್ಟಪಡ್ತೀನಿ. ಪ್ರಕರಣ ಎಷ್ಟು ಜನ ಅರೆಸ್ಟ್ ಆಗ್ತಾರೆ ಟೋಟಲಿ? ಈ ಎರಡು ಪ್ರಕರಣಗಳಲ್ಲಿ ಪ್ರಕರಣದ ಆರೋಪಿ ಯಾರಿಗೆ ಕೊಟ್ಟಿದ್ರು ಆರೋಪಿಗಳಿಬ್ಬರು ಅರೆಸ್ಟ್ ಆಗಿದೆ. ಸರ್, ನಾವು ಧಾರವಾಡ ಜಿಲ್ಲಾ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ವತಿಯಿಂದ ಕೃಷ್ಣ ಚಿಕ್ಕಂಬಳ ಅಂತೇಳಿ ರಾಷ್ಟ್ರಮಟ್ಟ ದೇದಾಡಪಟು ಮತ್ತು ಖಜಾಂಚಿ. ಸೊ ನಾವು ಧಾರವಾಡ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಇಂದ ಇವತ್ತು ಮನೆ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ವಿ. ಸೊ ನಮ್ಮ ಒಂದು 50 ಜಿಮ್ ಮಾಲೀಕರು, ತರಬೇತುದಾರರು, ಕ್ರೀಡಾಪಟುಗಳು, ಸಾಧನೆ ಮಾಡಿದಂತ ಹುಬ್ಬಳ್ಳಿಗೆ ಕೀರ್ತಿ ತಂದಂತ ಕ್ರೀಡಾಪಟುಗಳು ಎಲ್ಲರೂ ಕೂಡಿ ನಮ್ಮ ಜಿಮ್ಗಳ ಮೇಲೆ ಆಗ್ತಿರುವ ದೌರ್ಜನ್ಯ ಬಗ್ಗೆ ನಾವು ಏನಾದ್ರೂ ಪ್ರಾಬ್ಲಮ್ ಆದ್ರೂ ಬರೀ ಜಿಮ್ಗೆ ಹಿಡಿತಾರೆ ಸರ್. ಹಾಗಾಗಿ ನಾವು ಇವತ್ತು ಬಂದು ನಮ್ಮ ಜಿಮ್ಮಿನ ಪ್ರಾಬ್ಲಮ್ಗಳನ್ನ ಟೋಟಲ್ ಹುಬ್ಬಳ್ಳಿಯಲ್ಲಿ ಏನ್ ನಡೀತಾ ಇದೆಯಲ್ಲ ಘಟನೆ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸುವ ಕುರಿತಾಗಿ ಕಾನೂನು ಸುವ್ಯವಸ್ಥೆ ಏನ್ ನಮ್ಗೆ ಹೊರಡಿಸುತ್ತಲ್ಲ ಅದನ್ನ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಬೇಕಂತೇಳಿ ನಾವು ಇವತ್ತಿನ ಸಭೆಯಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್. ಸೂಚನೆಗಳನ್ನ ಹೇಳಿದಾರೆ, ಅವೆಲ್ಲ ಹಾ, ಸರ್. ಪಾಲಿಸ್ತೀರಾ? ಸರ್ ಅವೆಲ್ಲ ಸೂಚನೆ ಸರ್, ಕಮಿಷನರ್ ಸರ್ ಸೂಚನೆಗಳು ಯಾವ ಅಂತದೇನು ಇದಿಲ್ಲ ಸರ್. ಯಾಕಂದ್ರೆ ಕಮಿಷನರ್ ಸರ್ ಹೇಳಿದ್ರೆ ಟ್ರೈನರ್ ಲೇಡೀಸ್ ಬಾಯ್ಸ್ ಅಂತಾನಲ್ಲ, ಎಲ್ಲ ನಾಲೆಬಲ್ ಅಲ್ಲಿ ಇರ್ತಾರೆ. ಸೊ ಎಲ್ಲಿ ನಿಮಗೆ ಲೇಡೀಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, ಸೊ ಅಲ್ಲಿ ಲೇಡೀಸ್ ಇದು ಮಾಡ್ರಿ. ಸೊ ಎಲ್ಲಿ ಇರಲ್ಲ ನೀವು ಅದನ್ನ ಹ್ಯಾಂಡಲ್ ಮಾಡ್ಕೊರಿ ಅಂತೇಳಿ ಕಮಿಷನರ್ ಸರ್ ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಅದ್ರ ರೀತಿಯಾಗಿ ನಾವು ಎಲ್ಲರೂ ಕೂಡಿ ನಾವು ಕಮಿಷನರ್ ಸರ್ಗೆ, ನಾವು ಪೊಲೀಸ್ ಇಲಾಖೆಗೆ ನಾವು ಎಲ್ಲರೂ ಸಹಕರಿಸ್ತೇವೆ ಸರ್. ಜಿಮ್ ಗಳಲ್ಲಿ ಆಗ್ತದಲ್ಲ, ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್ ಇದೇನಿದೆ ಅಂದ್ರೆ ಸರ್, ಇದು ಬೇರೆ ಜಿಮ್ಗಳಲ್ಲಿ ಆಗ್ತಾ ಇರೋದು, ಅವ್ರು ಯಾವುದೇ ರೀತಿ ನಮ್ಮ ಅಸೋಸಿಯೇಷನ್ಗೆ ಒಡನಾಟ ಇಲ್ಲ. ಸೊ ಅವ್ರದ್ದೇ ಆದಂತ ಸಮಸ್ಯೆ ಪರ್ಟಿಕ್ಯುಲರ್ ಆಗಿ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ನಮ್ದೇನಿದೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಎಲ್ಲಾ ಕ್ರೀಡಾಪಟುಗಳು ಗೌರ್ಮೆಂಟ್ ಸಹಾಯಧನದಿಂದ ಬ್ಯಾಂಕ್ ಮುಖಾಂತರ ಸಾಲ ಪಡೆದು ಜಿಮ್ಗಳು ನಡೆಸ್ತಾ ಇದಾರೆ. ಹೈಟೆಕ್ ಜಿಮ್ದವ್ರೇನು 2-3 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಬೇರೆ ರಾಜ್ಯಗಳಿಂದ ಟ್ರೈನರ್ಸ್ ಗಳನ್ನ ತರ್ತಾರೆ. ತಂದವ್ರು ಎಲ್ಲಿಂದ ಬಂದಿರ್ತಾರೋ ಏನು ನಮಗಂತ ಅವ್ರ ಮುಖ ನೋಡಿರಂಗಿಲ್ಲ. ನಾವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ತರಬೇತಿದಾರರಾಗಿ ಕೆಲಸ ಮಾಡ್ತಾರ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಮಸ್ತ ಇದು ಇಲ್ಲೇ ಅಲ್ಲ ಸರ್, ಟೋಟಲ್ ಇಂಡಿಯಾದಲ್ಲಿ ಈ ತರ ನಡೀತಾ ಇದೆ ಸರ್ ಎಲ್ಲಾ ಕಡೆನು. ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅಂತರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಸರ್. ಯಾಕಂದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಸರ್ಟಿಫಿಕೇಟ್ ಸಿಗುತ್ತೆ ಸರ್. ಇದು ಫಿಟ್ನೆಸ್ ಅನ್ನೋದೇನು ಆನ್ಲೈನ್ ಮುಖಾಂತರ ಅಲ್ಲ ಸರ್, ಟ್ರೈನರ್ಸ್. ಸೊ ಅವ್ರಿಗೆ ನಾಲೆಜಬಲ್ ಇರ್ಬೇಕು. ಕಮಿಷನರ್ ಸರ್ ಅದೇ ಹೇಳಿದ್ರು, ಸರ್ಟಿಫಿಕೇಟ್ ಟ್ರೈನರ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜಬಲ್ ಪರ್ಸನ್ ಅವ್ರು ಟ್ರೈನಿಂಗ್ ಮಾಡ್ಬೇಕು ಅನ್ನೋದು. ಸೊ ಅದನ್ನ ಕಮಿಷನರ್ ಸರ್ ಎಲ್ಲ ಹುಬ್ಬಳ್ಳಿ ಧಾರವಾಡ ಜಿಮ್ ಮಾಲಕರಿಗೆ ಸರ್ಕಾರಕ್ಕೂ ಪತ್ರ ಬರೆದಿರಲ್ಲ, ಪತ್ರದಲ್ಲಿ ಏನಿದೆ ಸರ್? ಸರ್ಕಾರಕ್ಕೆ ಪತ್ರ ಬರೆದಿದೆ ಸರ್. ಹುಬ್ಬಳ್ಳಿಯಲ್ಲಿ ಈ ತರ ಘಟನೆ ನಡೀತಾ ಇದೆ, ಅದರ ಪ್ರಕಾರ ನೀವು ಸೂಕ್ತ ಕಾನೂನು ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಆದೇಶ ಹೊರಡಿಸಬೇಕು. ಸಂಬಂಧಪಟ್ಟ ಇಲಾಖೆ ಮುಖಾಂತರ ಎಲ್ಲರೂ ಈಗ ಫಿಟ್ನೆಸ್ ಬಗ್ಗೆ ಗೌರವ, ತಂದೆ ತಾಯಿ ಜಿಮ್ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಆರೋಗ್ಯ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಆರೋಗ್ಯ ಶಾಲೆಯಲ್ಲಿ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಳ್ಳೋದು, ಆ ತರ ಪ್ರೀತಿ ಪ್ರೇಮ ಬಲೆಯಲ್ಲಿ ಬಿಡಿಸ್ತಾ ಇರೋದು ಘಟನೆ ನಮ್ಮ ಟಿವಿ ಮಾಧ್ಯಮದಲ್ಲೆಲ್ಲ ನೋಡಿ. ಸೊ ನಾವು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಂತೋಷ್ ಲಾಡ್ ಸರ್ ಅವರಿಗೆ, ಆಮೇಲೆ ಪಾಲಿಕೆ ಆಯುಕ್ತರಿಗೆ, ಸಂಬಂಧಪಟ್ಟ ಕಾನೂನು ಸಚಿವರಿಗೆ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಜಿಮ್ ಅನ್ನೋದು ಸರ್ ನಮ್ಮ ದೇವಾಲಯ ಇದ್ದಂಗೆ ಸರ್. ನಾವು ಒಳಗಡೆ ಹೋಗ್ಬೇಕಂದ್ರೆ ಕೈಕಾಲು ಮುಗಿದು ಹೋಗ್ತೀವಿ. ಸೊ ದೊಡ್ಡ ಜಿಮ್ ಅಲ್ಲಿ ಏನಾಗಿದೆ, ಯಾವುದೇ ರೀತಿ ನಿಯಮ ಇಲ್ಲ, ಬಟ್ ಬಿಸ್ನೆಸ್.
ಸೊ ಏನಾಗಿದೆ ಅಂದ್ರೆ ನಮ್ಮನ್ನ ನಂಬ್ಕೊಂಡು ಅನೇಕ ಕುಟುಂಬಗಳು ಸರ್, ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ, ನನ್ನ ಮಕ್ಕಳು, ಸೊ ಅದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ. ಸೊ ಇದು ಏನಾಗಿದೆ ಅಂದ್ರೆ ಜಿಮ್ ಬರೇ ಜಿಮ್ ಒಂದೇ ಅಲ್ಲ ಸರ್, ಹುಬ್ಬಳ್ಳಿಯಲ್ಲಿ ಅನೇಕ ರೀತಿಯ ಫಿಟ್ನೆಸ್ ಸೆಂಟರ್ಗಳಿದಾವೆ. ಸೊ ಯಾವ ಬಂದಿಲ್ಲ ಇಲ್ಲ, ಆಲ್ಮೋಸ್ಟ್ ಎಲ್ಲ ಆಕ್ಚುಲಿ ಯೋಗ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಕರಾಟೆ ಆಗ್ಲಿ, ಜುಂಬಾ ಆಗ್ಲಿ. ಸೊ ಆಮೇಲೆ ಇದು ನೋಡಿ ಸರ್, ಈಗ ಏನದ ಯೋಗ ಕ್ಲಾಸ್ ಎಲ್ಲ ಟಚ್ ಮಾಡೇ ಮಾಡ್ತಾರೆ ಸರ್. ನಾವು ಫಿಟ್ನೆಸ್ ಟ್ರೈನರ್ ಹೆಂಗಂತ ಸೈಡ್ ನಿಂತು ಮಾಡ್ತೀವಿ ನಾವು. ಪಕ್ಕಾ ಸರ್, ಯಾರೇ ತಪ್ಪು ಮಾಡ್ಲಿ, ಯಾವ್ದೇ ಧರ್ಮ ಮಾಡ್ಲಿ, ಯಾವ ಸಂಘಟನೆ ಮಾಡ್ಲಿ, ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಸರ್. ಕೃಷ್ಣ ಚಿಕ್ಕಂಬಳ ಅಂತೇಳಿ